ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ನಡುವೆ ತಾತ್ಕಾಲಿಕವಾಗಿ ನೆಲೆಗೊಳ್ತಾ ಇದ್ದಂತೆ ಕಾಣ್ತಾ ಇದ್ದ ಕದನ ವಿರಾಮ ಮತ್ತೆ ಉಲ್ಲಂಘನೆಯಾಗಿದೆ. ಡ್ಯುರಾಂಡ್ ಲೈನ್ನ ಉದ್ದಕ್ಕೂ ಮತ್ತೆ ಸಂಘರ್ಷ ಶುರುವಾಗಿದ್ದು, ಆಫ್ಘನ್ ಪಡೆಗಳು ಪಾಕಿಸ್ತಾನದ 8ಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆ ಆಫ್ಘನಿಸ್ತಾನದ ಆಕಾಶದಲ್ಲಿ ಅಮೆರಿಕದ MQ-9 ಡ್ರೋನ್ ಹಾರಾಟ ಪತ್ತೆಯಾಗಿದೆ ಅಂತ ಆಫ್ಘನ್ ಹೇಳಿದೆ. ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ A-29 ಯುದ್ಧ ವಿಮಾನಗಳನ್ನು ಬಳಸಿ ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ಬಾಂಬಿಂಗ್ ಅನ್ನು ಮಾಡಿದ್ದಾರೆ. ಹಾಗೆ ಸ್ಪಿನ್ ಬಾಲ್ಡೋಕ್ ಭಾಗದಲ್ಲಿನ ಪಾಕಿಸ್ತಾನಿ ಪೋಸ್ಟ್ಗಳನ್ನು ಖಾಲಿ ಮಾಡಿಸಲಾಗಿದೆ. ಅವುಗಳನ್ನು ಆಫ್ಘನರು ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ. ಪಾಕಿಸ್ತಾನಿ ಯುದ್ಧ ಟ್ಯಾಂಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಟ್ಯಾಂಕ್ಗಳನ್ನು ಆಫ್ಘನ್ ನೆಲಕ್ಕೆ ತಗೊಂಡು ಬಂದು ಮೆರವಣಿಗೆ ಮಾಡಿದ್ದಾರೆ. ಹಾಗೆ ಪಾಕಿಸ್ತಾನಿ ಪೋಸ್ಟ್ಗಳಲ್ಲಿ ಸಿಕ್ಕ ಆಯುಧಗಳನ್ನು ಕೂಡ ತಾಲಿಬಾನಿಗಳು ವಶಪಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತಾಲಿಬಾನ್ ಸ್ಪೆಷಲ್ ಕಮಾಂಡೋ ಪಡೆಗಳು ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಫೀಲ್ಡ್ಗಿಳಿತಾ ಇವೆ. ಈ ನಡುವೆ ಸಂಧಾನಕ್ಕೆ ಪ್ರಯತ್ನ ಪಟ್ಟು ಭೇಟಿ ಕೊಡೋದಕ್ಕೆ ಸಿದ್ಧರಾಗಿದ್ದ ಪಾಕ್ ರಕ್ಷಣಾ ಸಚಿವ ಹಾಗೂ ISI ಮುಖ್ಯಸ್ಥನ ವೀಸಾ ಅರ್ಜಿಗಳನ್ನು ಕೂಡ ಆಫ್ಘನಿಸ್ತಾನ ತಿರಸ್ಕರಿಸಿದೆ. ಹಾಗಾದ್ರೆ ಗಡಿಯಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಮಂಗಳವಾರ ರಾತ್ರಿ ಹಾಗೂ ಬೆಳಗಿನ ಜಾವ ಡ್ಯುರಾಂಡ್ ಲೈನ್ನಲ್ಲಿ ಪರಿಸ್ಥಿತಿ ಬಿಸಿಯೇರತೊಡಗಿತು. ಆಫ್ಘನಿಸ್ತಾನದ ಪಡೆಗಳು ಗಡಿಯಾಚೆ ಇದ್ದ ಪಾಕ್ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದವು ಮತ್ತು 1 ಡಜನ್ಗೂ ಹೆಚ್ಚು ಪಾಕಿ ಸೈನಿಕರನ್ನು ಬಂಧಿಸಿ ಆಫ್ಘನಿಸ್ತಾನಕ್ಕೆ ಕರ್ಕೊಂಡು ಹೋಗಲಾಯಿತು. ಮತ್ತೊಂದು ಕಡೆ ಡ್ಯುರಾಂಡ್ ಲೈನ್ನಲ್ಲಿ ಪಾಕಿಸ್ತಾನಿ ಪೋಸ್ಟ್ಗಳ ಮೇಲೆ ಆಫ್ಘನಿಸ್ತಾನ ವಾಯುದಾಳಿಯನ್ನು ನಡೆಸ್ತಾ ಇರೋ ಮಾಹಿತಿ ಬರ್ತಾ ಇದೆ. ಅದಕ್ಕಾಗಿ ಅವರು A-29 ಸೂಪರ್ ಟೋಕಾನ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿದ್ದಾರೆ. ಗೆಳೆಯರೆ, ಇದು ಬ್ರೆಜಿಲಿಯನ್ ಲೈಟ್ ಅಟ್ಯಾಕ್ ಮತ್ತು ಕೌಂಟರ್ ಇನ್ಸರ್ಜೆನ್ಸಿ ವಿಮಾನ. ಅತ್ಯಂತ ಕಡಿಮೆ ಅಪಾಯ ಇರೋ ವಾಯು ಪ್ರದೇಶಗಳಲ್ಲಿ ದಾಳಿ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಇದು ಅತಿ ಎತ್ತರಕ್ಕೆ ಹಾರೋದಿಲ್ಲ, ಅತ್ಯಂತ ವೇಗವಾಗಿ ಹೋಗೋದಿಲ್ಲ. ಆದರೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗಳು, ನಾಗರಿಕ ದಂಗೆಗಳು ಇಂಥ ಸಂದರ್ಭದಲ್ಲಿ ಈ ವಿಮಾನವನ್ನು ಬಳಸಿ ಒಂದಷ್ಟು ಏರ್ ಸ್ಟ್ರೈಕ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಫ್ಘನಿಸ್ತಾನದ ಬಳಿ ಈ A-29 ಯುದ್ಧ ವಿಮಾನಗಳು ಸುಮಾರು 25ಕ್ಕೂ ಹೆಚ್ಚಿವೆ. 2016ರಿಂದ 2020 ನಡುವೆ ಈ ಯುದ್ಧ ವಿಮಾನಗಳನ್ನು ಆಫ್ಘನಿಸ್ತಾನಕ್ಕೆ ಕೊಡಲಾಗಿದೆ. ಅಮೆರಿಕ ಆಫ್ಘನಿಸ್ತಾನದಲ್ಲಿ ತನ್ನ ಸೇನಾಪಡೆಗಳನ್ನಿಟ್ಟಿದ್ದ ಕಾಲದಲ್ಲಿ ತನ್ನ ಲಘು ದಾಳಿಗಳಿಗಾಗಿ ಈ ವಿಮಾನಗಳನ್ನು ಖರೀದಿ ಮಾಡಿತು. ಅಮೆರಿಕ ಆಫ್ಘನ್ ನೆಲದಿಂದ ಎದ್ದು ಹೋಗುವಾಗ ಇವುಗಳನ್ನು ಅಲ್ಲೇ ಬಿಟ್ಟು ಹೋಗಿದೆ. ಸೊ ಈ A-29 ಯುದ್ಧ ವಿಮಾನಗಳು ಮೊದಲ ಬಾರಿಗೆ ಡ್ಯುರಾಂಡ್ ಲೈನ್ನಲ್ಲಿ ಹಾರಾಟವನ್ನು ಮಾಡಿವೆ ಮತ್ತು ಅವುಗಳನ್ನು ಬಳಸಿ ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ಆಫ್ಘನ್ ಪಡೆಗಳು ವಾಯುದಾಳಿಯನ್ನು ನಡೆಸಿರೋ ಮಾಹಿತಿಗಳು ಬರ್ತಾ ಇವೆ. ಗೆಳೆಯರೆ, ಈ ಪಾಕಿಸ್ತಾನದ ಪರಿಸ್ಥಿತಿ ಆದರೂ ಹೆಂಗಿದೆ ನೋಡಿ. ಯಾವಾಗಲೂ ಅತ್ಯಂತ ಶಾಂತವಾಗಿ ಇಟ್ಟುಕೊಳ್ಳಬಹುದಾದ ಏಕೈಕ ಗಡಿ ಅಂತ ಯಾವುದಾದ್ರೂ ಅಲ್ಲಿದ್ದರೆ ಅದು ಭಾರತದ ಗಡಿ ಮಾತ್ರ. ಆದರೆ ಈ ಪಾಕಿಗಳಿದ್ದಾರೆ ನೋಡಿ, ಇದು ಮಂಡಿ ನೋವಿಗೆ ಸಾರಿಡಾನ್ ತಗೊಳ್ಳೋ ಸಂತತಿ. ಹೀಗಾಗಿ ಅವರು ಎಲ್ಲ ಸೇನೆ, ಆಯುಧಗಳು, ಏರ್ ಡಿಫೆನ್ಸು, ರಡಾರು ಎಲ್ಲವನ್ನು ಭಾರತದ ಗಡಿಯಲ್ಲಿ ನೇಮಕ ಮಾಡಿ ಯಾವಾಗಲೂ ಅಶಾಂತಿಯ ಬೀಡಾಗಿರುವ, ಒಳನುಸುಳುವಿಕೆಗೆ ಹೆಚ್ಚು ಅವಕಾಶ ಇರುವ ಆಫ್ಘನಿಸ್ತಾನ ಹಾಗೂ ಇರಾನ್ನ ಗಡಿಗಳನ್ನು ಹಾಗೆ ಖಾಲಿ ಬಿಟ್ಕೊಂಡಿದ್ದಾರೆ. ಆಫ್ಘನಿಸ್ತಾನದ ಬಳಿ ದೊಡ್ಡ ಮಟ್ಟದ ವಾಯುಪಡೆ ಇಲ್ಲ ಅನ್ನೋದು ಒಂದಾದರೆ, ಇದ್ರೂ ಕೂಡ ಅವರು ನಮ್ಮ ಮೇಲೆ ಯಾಕೆ ದಾಳಿ ಮಾಡ್ತಾರೆ, ನಮ್ಮ ಬ್ರದರ್ಸೇ ಅಲ್ವಾ ಅನ್ನೋ ಹುಂಬ ವಿಶ್ವಾಸ ಮತ್ತೊಂದು ಕಡೆ. ಆದರೆ ಈಗ ಅದೇ ಬ್ಲಡ್ ಬ್ರದರ್ಸು ಪಾಕಿಸ್ತಾನದ ರಕ್ತ ಹರಿಸ್ತಾ ಇದ್ದಾರೆ. ಇನ್ನು ಈ A-29 ಜೊತೆಗೆ 9P-140 ಅಥವಾ BM-29, BM-27 ಉರಾಗನ್ ಅಂತ ಕರೆಸಿಕೊಳ್ಳುವ ಸ್ವಯಂ ಚಾಲಿತ ಮಲ್ಟಿಪಲ್ ರಾಕೆಟ್ ಲಾಂಚರ್ಗಳನ್ನು ಕೂಡ ಆಫ್ಘನಿಸ್ತಾನ ಪಾಕಿಸ್ತಾನದ ವಿರುದ್ಧ ಬಳಕೆ ಮಾಡ್ತಾ ಇದೆ. ಈ ಉರಾಗನ್ನ ಚಂಡಮಾರುತ ಅಂತ ಕೂಡ ಕರೀತಾರೆ. 220 mm ಕ್ಯಾಲಿಬರ್ನ 16 ಬ್ಯಾರಲ್ಗಳನ್ನು ಒಳಗೊಂಡ 70 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುವ ರಾಕೆಟ್ ಲಾಂಚರ್ ಇದು. ಸೋವಿಯತ್ ಕಾಲದ ಈ ಲಾಂಚರ್ಗಳನ್ನು ಆಫ್ಘನಿಸ್ತಾನ ಬಳಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅವು ಕೂಡ ಪಾಕಿಸ್ತಾನದ ಗಡಿಗೆ ಬಂದಿವೆ ಮತ್ತು ಪಾಕಿಸ್ತಾನದ ಮೇಲೆ ರಾಕೆಟ್ ಹಾರಿಸೋದಕ್ಕೆ ಆಫ್ಘನ್ ಇದನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ತನ್ನ ಹೆಚ್ಚುವರಿ ಪಡೆಗಳನ್ನು ಗಡಿಗೆ ಕಳುಹಿಸೋದಕ್ಕೆ ಮತ್ತು ಹೆಚ್ಚು ಆಯುಧಗಳನ್ನು ನಿಯೋಜನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾವು ಈ ದಾಳಿಯನ್ನು ಕೈಗೊಂಡ್ವಿ ಅಂತ ತಾಲಿಬಾನ್ ಪಡೆಗಳು ಹೇಳಿವೆ. ಹಾಗೆ ಪಾಕ್ ಚೆಕ್ ಪೋಸ್ಟ್ಗಳ ಮೇಲೆ ಇವರು ದಾಳಿ ಮಾಡಿ ಅಲ್ಲಿನ ಆಯುಧಗಳನ್ನು ವಶಪಡಿಸಿಕೊಂಡ ಬೆನ್ನಲ್ಲೇ ಪಾಕಿಸ್ತಾನ ಮತ್ತಷ್ಟು ಹೆಚ್ಚಿನ ಪಡೆಗಳನ್ನು ಆಫ್ಘನ್ ಗಡಿಗಳ ಕಡೆಗೆ ಕಳುಹಿಸೋದಕ್ಕೆ ಪ್ರಯತ್ನ ಮಾಡಿತು. ಆದರೆ ಆ ಸೇನಾ ಕ್ಯಾನ್ವಾಯ್ ಮೇಲೆ TTP ಅಂದರೆ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್ ಪಡೆಗಳು ಖೈಬರ್ ಭಾಗದಲ್ಲಿ ದಾಳಿ ಮಾಡಿವೆ. ಅಲ್ಲಿಗೆ ಪಾಕಿಸ್ತಾನದ ಸೇನೆಯ ವಾಹನಗಳು ಗಡಿಯನ್ನು ತಲುಪೋದಕ್ಕೆ ಸಾಧ್ಯವಾಗದ ಹಾಗೆ TTP ತಡೀತಾ ಇದೆ. ಇಲ್ಲಿ ಆಫ್ಘನಿಸ್ತಾನದ ಸೇನೆ ಅಂದರೆ ಅದನ್ನು ಕಡಿಮೆ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಫ್ಘನ್ ಸರ್ಕಾರದ ಅಧಿಕೃತ ಸೇನೆ ಮಾತ್ರ ಅಲ್ಲಿ
ಸಾಲಿಲ್ಲ, ಬದಲಿಗೆ ತಾಲಿಬಾನಿ ಮಿಲಿಷಿಯಾ ಕೂಡ ಅತ್ಯಂತ ಬಲಿಷ್ಠವಾಗಿದೆ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಅಮೆರಿಕದ ವಿರುದ್ಧ ತಾಲಿಬಾನಿಗಳು ಹೋರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿನ ಸಾಕಷ್ಟು ಬಂಡುಕೋರ ಪಡೆಗಳು, ಬುಡಕಟ್ಟು ಜನಾಂಗಗಳ ಖಾಸಗಿ ಸೇನೆಗಳನ್ನು ಕೂಡ ತಾಲಿಬಾನ್ ತನ್ನ ವಿಶ್ವಾಸಕ್ಕೆ ತಗೊಳ್ತು. ಆ ಪಡೆಗಳು ಈಗ ತಾಲಿಬಾನಿ ನಾಯಕರ ಬೆಂಬಲಕ್ಕೆ ನಿಂತಿವೆ. ಈಗ ಈ ಖಾಸಗಿ ಪಡೆಗಳಲ್ಲಿ ಆಕ್ಟಿವ್ ಆಗಿವೆ. ಅವರು ಕೂಡ ಪಾಕಿಸ್ತಾನದ ವಿರುದ್ಧ ಗಡಿಯಲ್ಲಿ ನಿಂತು ಕಾದಾಡ್ತಾ ಇದ್ದಾರೆ. ಹಾಗೆ ಗಡಿಗೆ ಹೋಗುವ ಮತ್ತು ಅಲ್ಲಿ ಪಾಕಿ ಸೈನಿಕರ ಆಯುಧಗಳನ್ನು ಕಿತ್ತುಕೊಂಡು ಬರುವ, ಪಾಕಿ ಸೈನಿಕರನ್ನ ಬಂಧಿಸಿ ತರುವ ತಾಲಿಬಾನಿ ಮುಜಾಹಿದೀನ್ಗಳಿಗೆ ಅವರವರ ಊರುಗಳಲ್ಲಿ ಭವ್ಯ ಸ್ವಾಗತ ಸನ್ಮಾನಗಳು ನಡೀತಾ ಇವೆ. ಹೀಗಾಗಿ ಪಾಕ್ ವಿರುದ್ಧ ದಾಳಿ ಮಾಡೋರ ಸಂಖ್ಯೆ ಕೂಡ ಅಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಪಾಕಿಸ್ತಾನ ಡ್ಯುರಾಂಡ್ ಲೈನ್ನಲ್ಲಿ ಶುರುವಾಗಿರೋ ಈ ಸಂಘರ್ಷವನ್ನು ಅಪ್ರಚೋದಿತ, ಅನಪೇಕ್ಷಿತ ಅಂತೆಲ್ಲ ಕರೆದಿದೆ. ಹಾಗೆ ನೋಡಿದರೆ ಇದು ಆಫ್ಘನರು ಶುರು ಮಾಡಿದ ಯುದ್ಧನೇ ಅಲ್ಲ. ಆಫ್ಘನಿಸ್ತಾನದ ಮೇಲೆ ವಿನಾಕಾರಣ ಅಪ್ರಚೋದಿತವಾಗಿ, ಅನಪೇಕ್ಷಿತವಾಗಿ ಬಾಂಬಿಂಗ್ ಮಾಡಿ ಬಂದದ್ದು ಪಾಕಿಸ್ತಾನ. ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಮಾತ್ರ ಆಫ್ಘನರು ಬಂದರು. ಅವರು ಅಲೆ ಅಲೆಯಾಗಿ ದಾಳಿ ಮಾಡಿ ಪಾಕ್ ಸೇನೆಯನ್ನು ಓಡಿಸೋದಕ್ಕೆ, ಕೊಂದು ಹಾಕೋದಕ್ಕೆ ಶುರು ಮಾಡಿದ ಕೂಡಲೇ ಪಾಕಿಗಳಿಗೆ ತೊಡೆ ನಡಗೋದಕ್ಕೆ ಶುರುವಾಯಿತು. ತಕ್ಷಣ ಪಾಕಿಸ್ತಾನ ಕತಾರ್ ಹಾಗೂ ಸೌದಿಯ ಮೊರೆ ಹೋಯಿತು. ಯುದ್ಧ ನಿಲ್ಲಿಸೋದಕ್ಕೆ, ಶಾಂತಿ ಸಂಧಾನಕ್ಕೆ ಸಹಾಯ ಮಾಡಿ ಅಂತ ಸೌದಿ ಹಾಗೂ ಕತಾರ್ಗೆ ಪಾಕ್ ಮನವಿಯನ್ನು ಸಲ್ಲಿಸಿತು. ಕತಾರ್ ಎರಡು ದೇಶಗಳು ಶಾಂತಿಯನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತು. ಸೌದಿ ಅರೇಬಿಯಾ ಕೂಡ ಅದೇ ಮಾತನ್ನು ಹೇಳ್ತು. ಅಲ್ಲಿಗೆ ಆಫ್ಘನಿಸ್ತಾನ ಸ್ವಲ್ಪ ಶಾಂತವಾಗಿ ಕದನ ವಿರಾಮ ಘೋಷಣೆಯನ್ನು ಮಾಡ್ತಾದರೂ ಪಾಕಿಸ್ತಾನ ಸುಮ್ಮನಾಗಲಿಲ್ಲ. ಅವರದ್ದು ಅದೇ ಹಳೆಯ ಸ್ಟೈಲು. ನಾವು ಯುದ್ಧ ಗೆದ್ವಿ ಅಂತ ಪಾಕ್ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತು. ವಿಜಯೋತ್ಸವ ಆಚರಣೆಯನ್ನು ಮಾಡ್ತು. ಯುದ್ಧವನ್ನು ನಿಜವಾಗ್ಲೂ ಗೆದ್ದಿದ್ದು ಆಫ್ಘನಿಸ್ತಾನ, ಆದರೆ ಅದರ ಉತ್ಸವ ಆಚರಣೆ ಮಾಡಿದ್ದು ಪಾಕಿಸ್ತಾನ. ಮೊದಲ ಹಂತದ ಸಂಘರ್ಷದಲ್ಲಿ ಆಫ್ಘನಿಸ್ತಾನ ಪಾಕಿಸ್ತಾನದ 2 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿತ್ತು. ಅದರಲ್ಲಿ ಒಂದು F-16 ಇದ್ದರೆ ಇನ್ನೊಂದು JF-17 ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವೇ ಆಫ್ಘನಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಬಂತು. ಅವರು ಹೀಗೆ ಹೇಳೋವರೆಗೆ ಪಾಪ ಆಫ್ಘನರು ತಮ್ಮ ವಾಯುಪಡೆಯನ್ನು ಕಣಕ್ಕಿಳಿಸಿರಲೇ ಇಲ್ಲ. ಅವರೇನೋ ಒಂದಷ್ಟು ಡ್ರೋನ್ ದಾಳಿಗಳನ್ನು ಮಾಡಿದರು ಮತ್ತು ಅದರ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರು ಅಷ್ಟೇ. ಇನ್ನು ಈ ಡ್ರೋನ್ಗಳನ್ನು ಆಫ್ಘನಿಸ್ತಾನಕ್ಕೆ ಚೈನಾ ಕೊಡ್ತಾ ಅಥವಾ ಭಾರತ ಏನಾದರೂ ಕೊಡ್ತಾ ಅನ್ನೋ ಬಗ್ಗೆ ಇನ್ನೂ ಸಾಕಷ್ಟು ಅನುಮಾನಗಳು ಹಾಗೇ ಇವೆ. ಅಲ್ಲಿ ಆಫ್ಘನಿಸ್ತಾನದ ವಾಯುಪಡೆಯ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಪಾಕಿಸ್ತಾನ ಹೇಳಿಕೊಳ್ಳೋದಕ್ಕೆ ಶುರು ಮಾಡಿದ್ದು ಮತ್ತು ಪಾಕಿಸ್ತಾನ ಕದನ ವಿರಾಮದ ನಂತರವೂ ತನ್ನ ಸೇನೆಯನ್ನು ಆಫ್ಘನ್ ಗಡಿಗಳತ್ತ ಕಳುಹಿಸೋದಕ್ಕೆ ಶುರು ಮಾಡಿದ ನಂತರ ಆಫ್ಘನ್ ಮುಜಾಹಿದೀನ್ಗಳು ಕೆರಳಿದರು ಮತ್ತು ಅವರು ಪಾಕಿಸ್ತಾನಕ್ಕೀಗ ಬಡಿಯೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಪಾಕ್ ನೆಲದಲ್ಲಿ ನಿಂತು ಎನಫ್ ಇಸ್ ಎನಫ್, ನಾವಿನ್ನು ಆಫ್ಘನಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತೆಲ್ಲ ಹೇಳಿದ್ನಲ್ಲ, ಅದರ ಬೆನ್ನಲ್ಲೇ ಕಾಬೂಲಿಗೆ ಹೋಗಿ ಸಂಧಾನ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕೂಡ ಆತ ಮಾಡ್ತಾನೆ. ಆದರೆ ಆತನಿಗೆ ಆಫ್ಘನಿಸ್ತಾನಕ್ಕೆ ಬರೋದಕ್ಕೆ ತಾಲಿಬಾನ್ ಅನುಮತಿಯನ್ನು ನಿರಾಕರಿಸಿದೆ. ಇನ್ನು ಇದಾದ ನಂತರ ಆಫ್ಘನಿಸ್ತಾನಕ್ಕೆ ನಾವು ಎಷ್ಟು ಸಹಾಯ ಮಾಡಿದ್ವಿ, ಅಲ್ಲಿನ ನಿರಾಶ್ರಿತರಿಗೆ ನಾವು ಆಶ್ರಯ ಕೊಟ್ವಿ, ಆದರೆ ಅವರೇ ನಮಗೆ ಕಚ್ತಾ ಇದ್ದಾರೆ ಅಂತೆಲ್ಲ ಪಾಕಿಸ್ತಾನ ಹೇಳ್ಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಆಫ್ಘನಿಸ್ತಾನದ ಜನರ ಸಂಕೋಲೆಗಳು ಕಳಚಿ ಬೀಳಲಿವೆ. ಅಲ್ಲಿಗೊಂದು ಅಧಿಕೃತ ಹಾಗೂ ಉತ್ತಮ ಸರ್ಕಾರ ಬರುತ್ತೆ ಅಂತೆಲ್ಲ ಪಾಕಿಸ್ತಾನ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಮೂಲಕ ಆಫ್ಘನಿಸ್ತಾನದಲ್ಲಿ ಈಗ ಆಡಳಿತ ಮಾಡ್ತಾ ಇರೋ ತಾಲಿಬಾನ್ ಅನ್ನೋದು ಅಧಿಕೃತ ಸರ್ಕಾರ ಅಲ್ಲ ಅಂತ ಪಾಕ್ ಹೇಳ್ತಾ ಇದೆ. ಇದೇ ತಾಲಿಬಾನ್ ಆಫ್ಘನಿಸ್ತಾನದಲ್ಲಿ ಅಧಿಕಾರಕ್ಕೆ ಇರೋ ಸಂದರ್ಭದಲ್ಲಿ ಯಾವ ಪಾಕಿಸ್ತಾನ ಕುಣಿದು ಕುಪ್ಪಳಿಸಿತ್ತೋ ಅದೇ ಪಾಕಿಸ್ತಾನ ಈಗ ಆ ಸರ್ಕಾರವನ್ನು ಅಧಿಕೃತ ಅಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಕಾರಣ ತಾಲಿಬಾನ್ ಹಾಗೂ ಭಾರತದ ನಡುವೆ ಗಾಢವಾಗ್ತಾ ಇರೋ ಸಂಬಂಧಗಳು. ಗೆಳೆಯರೆ, ಮೊನ್ನೆ ತಾಲಿಬಾನ್ ವಿದೇಶಾಂಗ ಸಚಿವ ಮುತ್ತಕಿ ಭಾರತಕ್ಕೆ ಬಂದಾಗ ಭಾರತ ಆತನನ್ನು ಸ್ವಾಗತಿಸಿದ್ದು ನೋಡಿ ನನಗೆ ನಾಚಿಕೆ ಆಯಿತು. ಭಾರತ ಹೆಂಗೆ ತಾಲಿಬಾನ್ಗೆ ಸ್ವಾಗತ ಕೋರಬಾರದಿತ್ತು ಅಂತ ನಮ್ಮಲ್ಲಿ ಕೆಲವರು ಮಾತಾಡಿದ್ದು ನಿಮಗೆ ಗೊತ್ತಿದೆ ಅಲ್ವಾ. ಆ ಭೇಟಿಯ ಹಿಂದೊಂದು ದೊಡ್ಡ ರಾಜತಾಂತ್ರಿಕ ಕಾರಣನೇ ಇದೆ. ಒಂದು ಜಿಯೋ ಪೊಲಿಟಿಕಲ್ ಶಿಫ್ಟೇ ಅಲ್ಲಿದೆ. ಇವತ್ತು ಆಫ್ಘನಿಸ್ತಾನ ಪಾಕಿಸ್ತಾನದ ವಿರುದ್ಧ ಏಕಾಏಕಿ ತಿರುಗಿ ಬಿದ್ದಿರೋದಲ್ಲ. ಅಲ್ಲಿ ಭಾಯಿಚಾರಾನ, ಇಸ್ಲಾಂ ಬ್ರದರ್ಹುಡ್ ಅನ್ನ, ಉಮ್ಮಾನ ಮೀರಿ ಅವರು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಭಾರತದ ನೆರಳಿಲ್ಲ ಅಂತ ಯಾರಿಗಾದರೂ ಅನಿಸಿದ್ರೆ ಅವರಷ್ಟು ಅಮಾಯಕರು ಬೇರೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಫ್ಘನಿಸ್ತಾನದ ಇತ್ತೀಚಿನ ಬೆಳವಣಿಗೆಗಳ ಹಿಂದೆ ಭಾರತದ 2 ದಶಕಗಳ ತೆರೆಮರೆಯ ಶ್ರಮ ಇದೆ. ಅದನ್ನು ನಾನು ನಿಮಗೆ ಹೇಳಬೇಕಿದೆ. ಮುಂದಿನ ಸಂಚಿಕೆಯಲ್ಲಿ ಆ ಬಗ್ಗೆ ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಆಫ್ಘನ್ ಹಾಗೂ ಪಾಕಿಸ್ತಾನದ ಗಡಿ ಹೊತ್ತಿ ಉರಿತಾ ಇದೆ. ಅಲ್ಲಿ ಪಾಕಿಸ್ತಾನ ಹೇಗೆ ರಿಟಾಲಿಯೇಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.